ಈಗೂ ನನ್ನ ನಮಸ್ಕಾರ. ನಾವು ಇವತ್ತು 5ನೇ ತರಗತಿಯಲ್ಲಿ ಬರುವಂತಹ ಪುನರಾವರ್ತನ ಅಭ್ಯಾಸವನ್ನು ಮಾಡೋಣ. ಮೊದಲನೆಯದಾಗಿ, ಒಂದು ನೋಟ್ ಪುಸ್ತಕದ ಬೆಲೆಯು ₹16. ಅಂತಹ 12 ನೋಟ್ ಪುಸ್ತಕಗಳ ಬೆಲೆ ಎಷ್ಟು ಎಂದು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನಾವು 12 ಪುಸ್ತಕದ ಬೆಲೆ ಒಂದು ನೋಟ್ ಪುಸ್ತಕದ ಬೆಲೆ ₹16. ಹಾಗಾದರೆ ನಾವು ಇಲ್ಲಿ 16 ಗುಣಾಕಾರ 12, ಇಲ್ಲಿ ನಾವು 16ಅನ್ನು 12ರಲ್ಲಿ ಗುಣಿಸ್ಕೋಬೇಕು. 16ಅನ್ನು 12ರಲ್ಲಿ ಗುಣಾಕಾರ ಮಾಡಿದಾಗ ನಮ್ಮ ಉತ್ತರ ಎಷ್ಟು ಬರುತ್ತದೆ ಎನ್ನುವುದನ್ನು ನೋಡೋಣ. 16 ಗುಣಿಲೆ 12, 12 ಆರ್ಲೆ 72, 7ಅನ್ನು ಇಲ್ಲಿ ಬರ್ಕೊಳ್ಳೋಣ, 2 ಇಲ್ಲಿ, 12 ಒಂದಲೆ 12, 12ನಲ್ಲಿ 7ಅನ್ನು ಕೂಡಿಸ್ಕೋಬೇಕು. ಇಲ್ಲಿ ನಮ್ಮ ಉತ್ತರ 192. ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ಲೆಕ್ಕವನ್ನು ನೋಡೋಣ. ಒಬ್ಬ ವಿದ್ಯಾರ್ಥಿಯ ಶಾಲಾ ಶುಲ್ಕವು ₹38. ಆದರೆ 128 ವಿದ್ಯಾರ್ಥಿಗಳ ಶಾಲಾ ಶುಲ್ಕ ಎಷ್ಟು? ವಿದ್ಯಾರ್ಥಿಯ ಶಾಲಾ ಶುಲ್ಕ ₹38. ನಾವು ಇಲ್ಲಿ 128 ಗುಣಿಲೆ 38 ಎಷ್ಟು ಬರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗುಣಾಕಾರವನ್ನು ಮಾಡಿ ನೋಡೋಣ. 128 ಗುಣಿಲೆ 38, 8 ಎಂಟ್ಲೆ 64, 6 ಇಲ್ಲಿ ಬರೆದುಕೊಂಡಿದ್ದೇನೆ, ಇಲ್ಲಿ 4, 8 ಎರಡಲೆ 16, 16ರಲ್ಲಿ 6ಅನ್ನು ಕೂಡಿಸ್ಕೋಬೇಕು, 22, 8 ಒಂದಲೆ 8, 8ಅಲ್ಲಿ 2ಅನ್ನು ಕೂಡಿಸಿದರೆ 10, 3 ಎಂಟ್ಲೆ 24, 2ಅನ್ನು ಇಲ್ಲಿ ಬರೆದುಕೊಳ್ಳೋಣ, ಇಲ್ಲಿ 4 ಒಂದಲೆ 3, 4ಅನ್ನು ಹಾಗೆ ಬರೆದುಕೊಳ್ಳೋಣ, 7ರಲ್ಲಿ 4ಅನ್ನು ಕೂಡಿಸಿದರೆ 6, ಇಲ್ಲಿ 0 ಇದೆ, 8ಅನ್ನು ಹಾಗೆ ಬರೆದುಕೊಳ್ಳೋಣ, 1ರಲ್ಲಿ 3 ಕೂಡಿಸಿದರೆ 4. ಇಲ್ಲಿ ನಮ್ಮ ಆನ್ಸರ್ 4864. ವಿದ್ಯಾರ್ಥಿಗಳ ಒಟ್ಟು ಶುಲ್ಕ ₹4864. ಮೂರನೆಯ ಲೆಕ್ಕ. 63 ವಿದ್ಯಾರ್ಥಿಗಳು ತರಗತಿಯ ಶಿಕ್ಷಕರೊಂದಿಗೆ ಒಂದು ದಿನದ ಪ್ರವಾಸಕ್ಕೆ ಹೋದರು. ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯಿಂದ ₹150 ಪ್ರಯಾಣ ಮತ್ತು ಊಟದ ವೆಚ್ಚಕ್ಕಾಗಿ ಸಂಗ್ರಹಿಸಿದರೆ ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಒಟ್ಟು ಹಣವೆಷ್ಟು? ಈಗ 63 ವಿದ್ಯಾರ್ಥಿಗಳು ಗುಣಿಲೆ ಒಬ್ಬೊಬ್ಬ ವಿದ್ಯಾರ್ಥಿಗೆ ₹150 ಪ್ರಯಾಣ ಮತ್ತು ಊಟದ ವೆಚ್ಚಕ್ಕಾಗಿ ಇಲ್ಲಿ ಉಪಾಧ್ಯಾಯ ಸಂಗ್ರಹಿಸಿದ್ದಾರೆ. 63 ಗುಣಿಲೆ 150. ಇಲ್ಲಿ ನಾವು ಗುಣಾಕಾರವನ್ನು ಮಾಡೋಣ. 150 ಗುಣಿಲೆ 63, 3 0ಲೆ 0, 3 5ಲೆ 15, 1ಅನ್ನು ಇಲ್ಲಿ ಕೈಲ ಕೊಡೋಣ, ಇಲ್ಲಿ 5, 3 ಒಂದಲೆ 3, 3ರಲ್ಲಿ 1 ಕೂಡಿಸಿದರೆ 4, 6 0ಲೆ 0, 6 5ಲೆ 30, 3ಅನ್ನು ಇಲ್ಲಿ ಬರೆದುಕೊಳ್ಳೋಣ, ಇಲ್ಲಿ 0, 6 ಒಂದಲೆ 6, 6ರಲ್ಲಿ 3ಅನ್ನು ಕೂಡಿಸಿದರೆ 9, ಇಲ್ಲಿ 0ನು ಹಾಗೆ ಬರೆದುಕೊಳ್ಳೋಣ, 5,
4 9. ನಮ್ಮ ಉತ್ತರ 9450. ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಒಟ್ಟು ಹಣ 9450.